ಇನ್ನು ಬೆಳಗಾವಿಯ ಸ್ಟೋರಿಗನ್ನ ನೋಡೋಣ. ನೋಡಿ, ಬೆಳಗಾವಿಲಿ ಮರಕ್ಕೆ ಕಟ್ ಹಾಕಿ ಅಮಾನವೀಯವಾದಂತಹ ಕೃತ್ಯ ಬೆಳಕಿಗೆ ಬರ್ತಾ ಇದೆ. ಯಾರೋ ಹಿಂದೂ ಸಂಘಟನೆ ಕಾರ್ಯಕರ್ತರ ಮೇಲೆ ಭೀಕರವಾಗಿ ಹಲ್ಲೆ ಆಗಿರೋದು ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ. ಇದೊಂದು ರೀತಿಯಾಗಿ ನೈತಿಕ ಪೊಲೀಸ್ಗಿರಿ. ಕಾನೂನನ್ನ ಕೈಗೆತ್ಕೊಳ್ಳೋದು, ನಾವೇ ಪೊಲೀಸರು ಅನ್ನೋ ರೀತಿಯಾಗಿ ವರ್ತನೆ ಮಾಡೋದು, ಇದಕ್ಕೆ ನೈತಿಕ ಪೊಲೀಸ್ಗಿರಿ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಆಗಿರೋದು ಘಟನೆ ಇದು. ಏನೋ ಹಸು ತುಂಬಿಕೊಂಡು ಹೊರಟಿದಂತಹ ವಾಹನವನ್ನ ಫಾಲೋ ಮಾಡಿದ್ದಕ್ಕೆ ಹಲ್ಲೆ ಮಾಡಲಾಗಿದೆಯಂತೆ. ಇಂಗಳಿ ಗ್ರಾಮದಲ್ಲಿನ ತೆಂಗಿನ ಮರಕ್ಕೆ ಕಟ್ ಹಾಕಿ ಹಲ್ಲೆ ಮಾಡಿರೋ ಆರೋಪ ಕೇಳಿ ಬರ್ತಾ ಇದೆ. ನೀರು ಕುಡಿಸಿ ಕಟ್ಟಿಗೆಗಳಿಂದ ಮನ ಬಂದಂತೆ ಥಳಿಸಿದ್ದಾರೆ ಗ್ರಾಮಸ್ಥರು. ಆದರೆ ಹಲ್ಲೆ ದೂರು ಸ್ವೀಕರಿಸಿಕೊಳ್ಳೋದಕ್ಕೆ ಪೊಲೀಸರು ಹಿಂದೆಟ್ಟು ಹಾಕ್ತಾ ಇದ್ದಾರೆ. ಯಾಕೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಯಮಕನಮರಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ನೋಡಿ. ಮರಕ್ಕೆ ಕಟ್ ಹಾಕಿ ಮನ ಬಂದಂತೆ ಥಳಿಸಿರೋದಿದು. ನೋಡಿ, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಇದೊಂದು ರೀತಿಯಾಗಿ ನೈತಿಕ ಪೊಲೀಸ್ಗಿರಿ. ಕಾರಣ ಏನು ಅಂತಂತಂದ್ರೆ, ಹಸು ತುಂಬಿಕೊಂಡು ಹೋಗ್ತಿದ್ದಂತಹ ವಾಹನವನ್ನ ಫಾಲೋ ಮಾಡ್ತಾ ಇದ್ರಂತೆ. ಇವರು ಅನುಮಾನ ಬಂದಿದೆ, ಇವರು ಕಳ್ಳರು ಕಾಕರು ಹಾಗೆ ಹೀಗೆ ಇವರೇನೋ ತಪ್ಪು ಮಾಡಿದ್ದಾರೆ ಅನ್ನೋದನ್ನ ಭಾವಿಸಿ ಮರಕ್ಕೆ ಕಟ್ ಹಾಕಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಕಟ್ಟಿಗೆಯಿಂದ ಹೊಡಿತಾ ಇರೋದು. ಫಸ್ಟ್ ನೀರು ಕುಡಿಸ್ತಾರೆ, ಚೆನ್ನಾಗಿ ನೀರು ಕುಡಿಸ್ಬಿಟ್ಟು ಕಟ್ಟಿಗೆಯಿಂದ ಮನ ಬಂದಂತೆ ಥಳಿಸ್ತಾ ಇರೋದು ಮರಕ್ಕೆ ಕಟ್ಟಾಕಿ. ಆದರೆ ಈ ಹಲ್ಲೆ ದೂರು ಸ್ವೀಕರಿಸ್ಕೊಳ್ಳೋದಕ್ಕೆ ಪೊಲೀಸರು ಯಾಕೆ ಹಿಂದೆಟ್ಟು ಹಾಕ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಯಮಕನಮರಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾದಂಥ ಘಟನೆ ಇದು. ಬಟ್ ಯಾಕೆ ಪೊಲೀಸರು ಕಂಪ್ಲೇಂಟ್ ತಗೊಳ್ಳೋದಕ್ಕೆ ನಿರಾಕರಿಸ್ತಾ ಇದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಗ್ರಾಮದಲ್ಲಿ ಸರಿಸುಮಾರು 1 ಗಂಟೆ ಆಕಳ ಗಾಡಿಯನ್ನು ಏನು ಕತ್ತಲಕಾನಿ ವ್ಯಾಪಾರಿಗಳು ಒಯ್ತಾ ಇದ್ರು, ಅಲ್ಲಿ ನಮ್ಮ ಶ್ರೀರಾಮ ಸೇನೆ ಕಾರ್ಯಕರ್ತರು ಇಂಗಳಿ ಗ್ರಾಮಗ ಸರಿಯಾಗಿ 1 ಗಂಟೆಗೆ ಹೋಗಿದ್ದಾರೆ. ಅಲ್ಲಿ ಹೋದ ಮೇಲೆ ಹಿಂದೂ ಕಾರ್ಯಕರ್ತರ ಆಕಳ ಗಾಡಿ ನಾವು ಮೊನ್ನೆ ಹಿಡಿದು ಗೋಶಾಲೆ ಕಳಿಸಿದ್ವು. ಆ ಗೋಶಾಲೆಯಿಂದ ನೀವು ಗಾಡಿ ಯಾಕೆ ತಗೊಂಡು ಹೊಂಟಿದಿರಿ, ಆಕಳನ್ನ ಎಲ್ಲಿ ಒಯ್ತೀರಿ ಅಂತ ಒಂದು ಪ್ರಶ್ನೆ ಮಾಡಿದ್ದಾರೆ ಇಂಗಳಗಿ ಗ್ರಾಮದಲ್ಲಿ. ಇಂಗಳಗಿ ಗ್ರಾಮದಲ್ಲಿ ಬರೀ ಒಂದು ಪ್ರಶ್ನೆ ಮಾಡಿ ಹಿಂದೂ ಕಾರ್ಯಕರ್ತರನ್ನ ಆಕಳ ನೀವು ಎಲ್ಲಿ ಒಯ್ತೀರ ಅಂತ ಒಂದು ಸಣ್ಣ ಪ್ರಶ್ನೆ ಮಾಡಿದ್ದಕ್ಕೆ ಹಿಂದೂ ಕಾರ್ಯಕರ್ತರನ್ನ ಅಮಾನವೀಯವಾಗಿ ಅಹಿತ ಘಟನೆಯಾಗಿ ಅವ್ರನ್ನ ಗಿಡಕ್ಕೆ ಕಟ್ಟಿ ಚಿತ್ರಹಿಂಸೆ ಮಾಡಿ ನೀರು ಕುಡಿಸಿ ಬರ್ತಾರೆ. ನಮ್ಮ ರಾಜ್ಯ ಸರ್ಕಾರದಾಗ, ನಮ್ಮ ಕರ್ನಾಟಕ ರಾಜ್ಯದಾಗ ಗೋ ಹತ್ಯೆ ಕಾಯ್ದೆ ನಿಷೇಧ ಅಂತ ಐತಿ. ಅದಿದ್ರೂ ಇನ್ನೂವರೆಗೂ ಯಾವುದೇ ಸರ್ಕಾರ ಆಗಲಿ ಯಾರೇ ಆಗಲಿ ಅದ್ರ ಬಗ್ಗೆ